ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಬಹಳ ಖುಷಿಯಲ್ಲಿದ್ದೀವಿ. ಯಾಕಂತಂದ್ರೆ ಆ ವಿಷಯ ಮತ್ತೇನೂ ಅಲ್ಲ, ರಾಮ ಮಂದಿರದಲ್ಲಿ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಈಗಾಗಲೇ ಆಗಿದೆ. ಆ ಸಂಭ್ರಮಾಚರಣೆಯಿಂದ ನಾವಿನ್ನೂ ಸಹ ಬಹಳಷ್ಟು ಜನ ಹೊರಗೆ ಆಚೆ ಬಂದಿಲ್ಲ. ಆದರೆ ಈಗ ಜನಸಾಮಾನ್ಯರು ಸಹ ಅಯೋಧ್ಯೆಗೆ ಹೋಗುವಂಥದ್ದು ಒದಗಿ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಬಾಲರಾಮನ ದರ್ಶನ ಪಡೀತಿದ್ದಾರೆ. ಆದರೆ ಈಗ ಬಂದಿರುವಂತಹ ಇನ್ನೊಂದು ಪ್ರಶ್ನೆ, ಇನ್ನೊಂದು ವಿವಾದದ ವರದಿ ಬಂದಿದೆ. ಅದೇನಪ್ಪಾ ಅಂತಂದ್ರೆ ಜ್ಞಾನವಾಪಿ ಮಸೀದಿಯ ವರದಿ. ಈಗಾಗಲೇ ಕೋರ್ಟ್ಗೆ ಸಲ್ಲಿಸಲಾಗಿತ್ತು. ಜ್ಞಾನವಾಪಿ ಮಸೀದಿ ಇದು ಮಸೀದಿ ಅಲ್ಲ, ದೇಗುಲ, ಹಿಂದೂ ದೇಗುಲ. ಹಾಗಾಗಿ ನಾವು ಇಲ್ಲಿ ಪೂಜೆ ಸಲ್ಲಿಸ್ತೀವಿ ಅಂದಾಗ ಕೋರ್ಟ್ ಹೇಳಿತ್ತು, ನೀವು ವರ್ಷಕ್ಕೊಂದ್ಸಲ ಪೂಜೆ ಸಲ್ಲಿಸಿ ಅಂತ ಹೇಳಿ. ನಾವು ಯಾಕೆ ವರ್ಷಕ್ಕೊಂದ್ಸಲ ಪೂಜೆ ಸಲ್ಲಿಸಬೇಕು, ಇದು ಒಂದು ವೇಳೆ ನಮ್ಮ ದೇವಸ್ಥಾನ ಆಗಿದ್ರೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಮತ್ತೆ ಕೋರ್ಟ್ ಮೆಟ್ಟಿಲೇರಿದಾಗ, ನೀವು ಇಷ್ಟೊಂದು ದೇವಾಲಯ ಅಂತಿದ್ದೀರಲ್ಲ, ಇದಕ್ಕೇನು ಸಾಕ್ಷಿ ಅಂದಾಗ ಮತ್ತೆ ASI ಕಡೆಯಿಂದ ಮತ್ತೊಂದು ಬಾರಿ ಒಂದು ವರದಿ ಬೇಕಲ್ಲ ಅಂತ ಹೇಳಿ, ಮತ್ತೊಂದು ಬಾರಿ ಅಂದ್ರೆ ಮೊದಲ ಬಾರಿಗೇನೆ ASI ಕಡೆಯಿಂದ ಒಂದು ವರದಿ ಬೇಕು. ಏನು ವರದಿ? ಇದು ಮಸೀದಿನ ಅಥವಾ ದೇವಾಲಯ? ಯಾಕಂದ್ರೆ ಕೋರ್ಟ್ ತೀರ್ಪು ಕೊಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ವಾಟ್ ಇಸ್ ದಿಸ್ ASI ಆಕ್ಚುಲಿ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳಿ, ಇದನ್ನ ಅಯೋಧ್ಯೆ ರಾಮ ಮಂದಿರ ಸಲುವಾಗಿಯೂ ಕೂಡ ಮಾಡಿಸಲಾಗಿತ್ತು. ಅಲ್ಲಿ ನಮಗೆ ಒಂದು ವರದಿ ಬಂದಿತ್ತು. ಆ ವರದಿಯ ಮುಖೇನ ನಮಗೆ ಗೊತ್ತಾಗಿದ್ದು ಏನಂತಂದ್ರೆ ಇಲ್ಲಿ ರಾಮನ ದೇಗುಲ ಇತ್ತು ಅನ್ನುವಂಥದ್ದು. ಹಾಗೆಯೇ ಇಲ್ಲಿಯೂ ಸಹ ಇದು ಅನ್ವಯ ಆಗಲಿದೆ ಅಂತ ಹೇಳಿ, ಇದಕ್ಕೋಸ್ಕರ ಹಿಂದೂ ಪರ ಕಕ್ಷಿದಾರನ ಪರವಾಗಿ ಯಾವ ವಕೀಲ ಇದಕ್ಕೆ ಹೋರಾಡ್ತಿದ್ದಾರೆ, ಯಾರಪ್ಪ ಅಂದ್ರೆ ವಿಷ್ಣು ಶಂಕರ್ ಜೈನ್ ಅಂತ ಹೇಳಿ. ಅವರು ಕೇಳಿದ್ದೇನಂತಂದ್ರೆ ನಮಗೆ ASI ವರದಿ ಬೇಕು ಅಂತ ಹೇಳಿ. ASI ವರದಿ ಬೇಕು ಅಂದಾಗ ಈ ASI ಸಮೀಕ್ಷೆ ಮಾಡುತ್ತೆ. ASI ಸಮೀಕ್ಷೆ ಆದ ನಂತರ ಒಂದು ವರದಿ ಬರುತ್ತೆ. ಆ ವರದಿಯನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳಿ ವಿಷ್ಣು ಶಂಕರ್ ಜೈನ್ ಅವರು ಕೇಳ್ತಾರೆ. ಆದ್ರೆ ಇದು ಬಹಿರಂಗ ಪಡಿಸಲ್ಲ ಅಂತ ಹೇಳ್ತಾನೆ ಬರ್ತಾರೆ. ಇದಕ್ಕೆ ಹಲವಾರು ಸಂಘಟನೆಗಳು, ಅಂದ್ರೆ ಮುಸ್ಲಿಂ ಸಂಘಟನೆಗಳು, ಇಲ್ಲ ಇದು ವರದಿ ನಮಗೆ ಬಹಿರಂಗ ಪಡಿಸಬಾರ್ದು, ಈ ವರದಿಯನ್ನ ಬಹಿರಂಗ ಪಡಿಸಬಾರ್ದು ಅಂತ ಹೇಳಿ. ಈ ವರದಿಯಲ್ಲಿ ಏನಿದೆ ಅದನ್ನ ನಾವು ನೋಡ್ಬೇಕಲ್ಲ, ಅದನ್ನ ನಾವು ಬಹಿರಂಗ ಪಡಿಸ್ಬೇಕಲ್ಲ ಅಂತ ಹೇಳಿ ಮತ್ತೊಮ್ಮೆ ವಿಷ್ಣು ಶಂಕರ್ ಜೈನ್ ಅವರು ಕೇಳಿದಾಗ ಆ ವರದಿ ಬರುತ್ತೆ. ಆ ವರದಿಯಲ್ಲಿ ಗೊತ್ತಾಗುತ್ತೆ. 839 ಪುಟದ ವರದಿ ಈಗಾಗಲೇ ಬಂದಿದೆ. ಈ ವರದಿಯಲ್ಲಿ ನಮಗೆ ಒಂದಲ್ಲ ಎರಡಲ್ಲ ಸುಮಾರು ಪುರಾವೆಗಳು ಸಿಕ್ಕಿವೆ ಪುರಾತತ್ವ ವರದಿಯಿಂದ. ಎಲ್ಲರೂ ಬಹಳಷ್ಟು ಜನ ಕೇಳ್ತಾ ಇದ್ರು, ಇದ್ರ ಮೇಲೆ ಮೀಮ್ಸ್ ಮಾಡ್ತಾ ಇದ್ರು, ಜೋಕ್ಸ್ ಹೇಳ್ತಾ ಇದ್ರು, ಏನಿದೆ ಸುಮ್ಮನೆ ಹೇಳ್ತೀರಾ ನೀವು, ವರದಿ ಏನು ಹಿಂದೂ ದೇವಾಲಯ ಅಲ್ವಲ್ಲ? ಅವರಿಗೆಲ್ಲ ಇವತ್ತು ಉತ್ತರ ಸಿಕ್ಕಿದೆ. ಏನದು ಉತ್ತರ ಅಂತಂದ್ರೆ, ಅಲ್ಲಿ ಬಹಳಷ್ಟು ಹಿಂದೂ ದೇಗುಲ, ಹಿಂದೂ ಸಂಪ್ರದಾಯದಂತೆ ನಡೆದಿರುವಂತಹ ಬಹಳಷ್ಟು ಸ್ಟ್ರಕ್ಚರ್ಸ್ಗಳಾಗಿರಬಹುದು, ಡಿಸೈನ್ಗಳಾಗಿರಬಹುದು, ದೇವರುಗಳ ವಿಗ್ರಹಗಳಾಗಿರಬಹುದು, ಎಲ್ಲವೂ ಕೂಡ ಸಿಕ್ಕಿದೆ. ಈ ಎಲ್ಲದರ ಬಗ್ಗೆ ವಕೀಲ ವಿಷ್ಣು ಶಂಕರ್ ಜೈನ್ ಅವರು ಏನ್ ಹೇಳಿದ್ದಾರೆ ನೀವು ಕೇಳಿಸ್ಕೊಂಡು. It can be said that, अब ये ASI का जो कंक्लूजन है मैं वो आपको पढ़ के सुना रहा हूँ. It can be said that there existed a large Hindu temple prior to the construction of existing structure. मतलब ASI ये कह रहा है कि ये कहा जा सकता है कि यहाँ पे एक बहुत बड़ा भव्य हिंदू मंदिर था प्रायर टू द कंस्ट्रक्शन ऑफ एग्जिस्टिंग स्ट्रक्चर. मतलब इस मस्जिद से पहले यहाँ पे, इससे पहले यहाँ पे एक हिंदू मंदिर एग्जिस्ट करता था. ये ASI ने अपनी कंक्लूसिव फाइंडिंग दी है और ये बहुत महत्वपूर्ण फाइंडिंग है. ಜೊತೆಗೆ ದೇವಾಲಯದಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ, ASIಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇಲ್ಲಿ ದೇವನಾಗಿರು ಲಿಪಿ ಮತ್ತು ತೆಲುಗು ಮತ್ತು ಕನ್ನಡ ಭಾಷೆಯಲ್ಲಿ ಶಾಸನಗಳು ಬರುತ್ತವೆ. ಇದೊಂದು ಕನ್ನಡಿಗರಿಗೆ, ಕರುನಾಡಿಗೆ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಈಗಾಗಲೇ ವರದಿ ಕೈಯಲ್ಲಿ ಬಂದಿದೆ. ಹಿಂದೂ ದೇಗುಲ ಅಂತ ಒಪ್ಕೊಳ್ಳೇಬೇಕು ಪ್ರತಿಯೊಬ್ಬರು ಸಹ. ಯಾಕಂತಂದ್ರೆ ASI ಕಡೆಯಿಂದ ವರದಿ ಬಂದಿದೆ. ಈಗ ನಾವು ವೇಟ್ ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ತೀರ್ಮಾನ ಏನಾಗುತ್ತೆ ಅಂತ ಹೇಳಿ. ಏನು ಮುಸ್ಲಿಮರೇ ಹೇಳ್ತಾರ, ಇಲ್ಲ ಇದು ನಿಮ್ಮ ದೇಗುಲ ನೀವೇ ತಗೊಂಡ್ಬಿಡಿ ಅಂತ, ಅಷ್ಟು ದೊಡ್ಡ ಮನಸ್ಸು ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ತಗೊಳುತ್ತೆ ಅದು ಸಹ ನಮಗೆ ಗೊತ್ತಿಲ್ಲ. ಆದ್ರೆ ಏನಾದ್ರೂ ಸಹ ನಮ್ಮ ಉದ್ದೇಶ ಇಷ್ಟೇ, ಅದು ಮಂದಿರವಿದ್ರೆ ಮಂದಿರವೇ ಆಗಬೇಕು, ಮಸೀದಿ ಇದ್ರೆ ಅದು ಮಸೀದಿನೇ ಇರಲಿ. ಆದ್ರೆ ಈಗಾಗಲೇ ನಮಗೆ ಹಿಂದೂ ದೇಗುಲ ಅಂತಾನೆ ಗೊತ್ತಾಗಿದೆ. ಹಿಂದೂ ದೇಗುಲದ ಬಹಳಷ್ಟು ಕುರುಹು ಪುರಾವೆಗಳು ಸಿಕ್ಕಿದೆ. ಹಾಗಾಗಿ ಇದು ಹಿಂದೂ ದೇಗುಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಮತ್ತೊಮ್ಮೆ ಸ್ಪಷ್ಟೀಕರಣ ಬೇಕಿಲ್ಲ. ಆದ್ರೆ ಇಷ್ಟೆಲ್ಲ ವರದಿ ಬಂದರೂ ಈಗ ಕೊನೆಯದಾಗಿ ನಮಗೆ ಸುಪ್ರೀಂ ಕೋರ್ಟ್ನ ತೀರ್ಮಾನನೇ ಅಂತಿಮ ತೀರ್ಮಾನ ಆಗಿರುವ ಕಾರಣ ಆ ತೀರ್ಮಾನಕ್ಕೋಸ್ಕರ ಬಹಳಷ್ಟು ಹಿಂದೂ ಸಂಘಟನೆಗಳು
ಕಾಯ್ಕೊಂಡು ಕೂತಿದ್ದಾರೆ. ಗೊತ್ತಿಲ್ಲ ಏನು ತೀರ್ಮಾನ ಬರುತ್ತೆ ಅಂತ ಹೇಳಿ. ಅದು ಏನೇ ತೀರ್ಮಾನ ಬರಲಿ ಅದು ಸಹ ನಾವು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಹೀಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.